ಜಲಚರ ಸಾಕಣೆ ವಲಯಕ್ಕೆ ಸಂಬಂಧಿಸಿದ ಮೀನು ಮೀಲ್ ನೀತಿ ವಿಚಾರದಲ್ಲಿ ಭಾರತೀಯ ಸಮುದ್ರ ಪದಾರ್ಥಗಳ ಸಂಘ ಅಂದರೆ ಐಎಂಐಎ ಕೇಂದ್ರ ಸರ್ಕಾರಕ್ಕೆ ಮಹತ್ವದ ಮನವಿ ಸಲ್ಲಿಸಿದೆ. ಮೀನು ಮೀಲ್ ಮತ್ತು ಮೀನಿನ ಎಣ್ಣೆ ವಲಯವು ಭಾರತದ ಸಮುದ್ರ ಆರ್ಥಿಕತೆ, ಜಲಚರ ಸಾಕಣೆ ಹಾಗೂ ರಫ್ತು ವ್ಯವಸ್ಥೆಯ ಪ್ರಮುಖ ಭಾಗವಾಗಿದ್ದು, ಈ ವಲಯದ ಮೇಲೆ ರಫ್ತು ನಿರ್ಬಂಧ, ಕಠಿಣ ಕೋಟಾ ಅಥವಾ ಕಡ್ಡಾಯ ದೇಶೀಯ ಪೂರೈಕೆ ನಿಯಮಗಳನ್ನು ಜಾರಿಗೊಳಿಸಬಾರದು ಎಂದು ಐಎಂಐಎ ಒತ್ತಾಯಿಸಿದೆ. ಮೀನು ಮೀಲ್ ಬೆಲೆ ಏರಿಕೆ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಜಾಗತಿಕ ಮಾರುಕಟ್ಟೆಯಲ್ಲೂ ಕಂಡುಬರುತ್ತಿರುವ ಬೆಳವಣಿಗೆಯಾಗಿದೆ ಎಂದು ಸಂಘ ತಿಳಿಸಿದೆ. ಬೆಲೆ ನಿಯಂತ್ರಣ ಅಗತ್ಯವೆಂದು ಸರ್ಕಾರ ಭಾವಿಸಿದರೆ, ರಫ್ತು ನಿರ್ಬಂಧಗಳ ಬದಲಿಗೆ ಪಾರದರ್ಶಕ ಹಾಗೂ ಅಂತಾರಾಷ್ಟ್ರೀಯ ಮಾನದಂಡ ಆಧಾರಿತ ದೇಶೀಯ ಬೆಲೆ ವ್ಯವಸ್ಥೆ ಜಾರಿಗೊಳಿಸಬೇಕು ಎಂದು ಐಎಂಐಎ ಸಲಹೆ ನೀಡಿದೆ. ಇದರಡಿ ಅಂತಾರಾಷ್ಟ್ರೀಯ ಪೆರುವಿಯನ್ ಮಾರುಕಟ್ಟೆ ಬೆಲೆಗಿಂತ ಸುಮಾರು 10% ಕಡಿಮೆ ಬೆಲೆಯನ್ನು ಪರಿಗಣಿಸುವಂತೆ ಪ್ರಸ್ತಾಪಿಸಿದೆ. ಇದರ ಜೊತೆಗೆ ಮೀನು ಸಂಸ್ಕರಣ ತ್ಯಾಜ್ಯದ ಬಳಕೆ, ಮೂಲಸೌಕರ್ಯ ಅಭಿವೃದ್ಧಿ, ಕೊಯ್ಲಿನ ನಂತರದ ನಷ್ಟ ಕಡಿತ ಮತ್ತು ಸುಸ್ಥಿರ ಮೀನುಗಾರಿಕೆ ಮೂಲಕ ದೀರ್ಘಕಾಲೀನ ಪರಿಹಾರ ಕಂಡುಕೊಳ್ಳಬೇಕು ಎಂದು ಸಂಘ ಆಗ್ರಹಿಸಿದೆ. ಯಾವುದೇ ಅಂತಿಮ ನೀತಿ ನಿರ್ಧಾರ ಕೈಗೊಳ್ಳುವ ಮೊದಲು ತನ್ನ ಪ್ರಾತಿನಿಧ್ಯವನ್ನು ಸಮಗ್ರವಾಗಿ ಪರಿಗಣಿಸುವಂತೆ ಐಎಂಐಎ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. Our humble request to the Government of India, the Department of Commerce and Fisheries is to regulate our feed sector to benefit the farmers, as we are doing self-regulations within our sector, and fish meal industry has been always been the benchmark in the growth of the aquaculture. This sector has to be given more preference, more support. There is no any kind of support given to our sector historically. This sector has got very good potential for the growth, and our vision of our Honorable Commerce Minister Shri Piyush Goyal ji of 3 lakh crores can be fulfilled with the growth of the marine ingredient sector. Yes. First of all, I would like to thank Department of Fisheries, Ministry of Fisheries, and Department of Commerce, Ministry of Commerce. For last 10 years, we have got fantastic support from them, from this industry. Whenever we met them, it was always positive sign from the both the ministry. So we hope this positive continues, and they will understand our problems, and there won't be any regulations on the fish meal. Thank you very much. ಈಗಾಗಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಭಾಳಷ್ಟು ಮೀನುಗಾರರಿಗೆ ಹಲವಾರು ಯೋಜನೆಗಳನ್ನು ಹಾಕೊಂಡಿದ್ದಾರೆ. FATF ಇರಲಿ, NFDB ಇರಲಿ, ಗೌರ್ಮೆಂಟ್ ಆಫ್ ಫಿಶರಿ ಡಿಪಾರ್ಟ್ಮೆಂಟ್ ಇರಲಿ, ಗವರ್ಮೆಂಟ್ ಆಫ್ ಕರ್ನಾಟಕ ಫಿಶರಿ ಡಿಪಾರ್ಟ್ಮೆಂಟ್ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಮೀನುಗಾರರಿಗೆ ಸಹಾಯ ಮಾಡಿದ್ದಾರೆ. ಆದರೆ ಈಗ ಒಂದು ತಿಳಿದ ಮಟ್ಟಿಗೆ ರೆಗ್ಯುಲೇಷನ್ ಫಿಶ್ ಮೀಲ್ ಬಗ್ಗೆ ರೆಗ್ಯುಲೇಷನ್ ಆದರೆ ಅದರಲ್ಲಿ ನಮ್ಮ ಮೀನಿಗೆ ಸಿಗುವ ರೇಟನ್ನು ಕಮ್ಮಿ ಬರುವ ಬಹಳಷ್ಟು ಚಾನ್ಸ್ ಇರುವುದರಿಂದ ಅದನ್ನು ಹೇಗಾದರೂ ಮಾಡಿ ಸಾಲ್ವ್ ಮಾಡಿ ಅವರಿಗೆ ಒಳ್ಳೆ ಪ್ರೈಸ್ ಸಿಗಬೇಕಾದ್ರೆ ಅವರು ಎಕ್ಸ್ಪೋರ್ಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಅವರಿಗೆ ಒಳ್ಳೆಯ ರೀತಿ ಯಾವುದೇ ಅಡಚಣೆ ಬರದಾಗಿ ಸರ್ಕಾರದಿಂದ ನಮ್ಮ ಮೀನುಗಾರರಾಗಿ ಒಂದು ರಿಕ್ವೆಸ್ಟ್, ಅವರಿಗೆ ಯಾವುದೇ ಥರದ ಒಂದು ರೆಗ್ಯುಲೇಷನ್ ಮಾಡದೆ ಅವರನ್ನು ಇಂಡಸ್ಟ್ರಿಯ ಇನ್ನೂ ಒಳ್ಳೆಯ ರೀತಿ ಮೀನುಗಾರಿಕೆ ರೇಟ್ ಕೊಡುವ ಹಾಗೆ ಮಾಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ.